ಇವಾಗ ಹಸಿಮೆಣಸು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಒಂದು 10-15 ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಬಿರಿಯಾನಿ. ನೋಡ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಖಾರ ಸ್ವಲ್ಪ ತಿಂತಾರೆ ನಮ್ಮ ಮನೆಯಲ್ಲಿ, ಅದಕ್ಕೆ ಖಾರ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಮಸಾಲೆ ಚೆನ್ನಾಗಿರೋದು. ಚಿಕನ್ನಲ್ಲಿ ಮಟನಲ್ಲಿ ಆಗಲಿ ಅದು ಸ್ಮೆಲ್ ಹೋಗೋದು. ನೀವು ನೋಡ್ಕೊಳ್ಳಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 kg ಚಿಕನ್ ತಂದಿದ್ದೀನಿ. ರೈಸು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇವಾಗ ಟೊಮಟೊ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿರತ್ತೆ. ರೈಸ್ ತಿನ್ನೋವಾಗ, ಬಿರಿಯಾನಿ ತಿನ್ನೋವಾಗ ಹೊರಗಡೆ ಏನು ಎತ್ತಿ ಬಿಸಾಕೋಕ್ಕಾಗಲ್ಲ. ಒಟ್ರಾಸಿಯಾಗಿ ರೈಸ್ ತಿನ್ಬೋದು. ಚೆನ್ನಾಗಿರತ್ತೆ ಟೇಸ್ಟು. ಕಟ್ ಮಾಡಿ ಹಾಕ್ತಾರೆ, ಪೇಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ನಾನು ಪೇಸ್ಟ್ ಮಾಡಿದ್ದೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಒಂಚೂರು. ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀರಿ ನಾವು. 1 ಸ್ಪೂನ್ ಆದರೆ ಸಾಕು, ಜಾಸ್ತಿ ಹಾಕ್ಬಾರ್ದು. ತುಂಬ ಸ್ಮೆಲ್ ಬಂದ್ರೂ ತಿನ್ನೋಕ್ಕಾಗಲ್ಲ, ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಕಮ್ಮಿನೇ ಹಾಕ್ತೀನಿ ಮಸಾಲೆ. ಯಾಕಂದರೆ ಮಸಾಲೆ ಕಮ್ಮಿ ಹಾಕಿದಷ್ಟು ರೈಸು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಹಾಕ್ತಾಯಿದ್ದೀನಿ. 1.5 kg ತಗೊಂಡಿದ್ದೀನಿ ನಾನು. ವಾಶ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಸಾಲ್ಟ್ ಹಾಕ್ಕೊಂಡು ಫ್ರೈ ಚೆನ್ನಾಗಿ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿತೈತೆ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಡಿ. ಚೆನ್ನಾಗಿ ಕೊಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಇಲ್ಲಾಂದರೆ ನಾವು ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಉಪ್ಪು ಖಾರ ಹಿಡಿಯಲ್ಲ. ಅಷ್ಟೇ ನೀರು ಹಾಕ್ಕೊಳ್ಬಾರ್ದು. ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕೋಣ. ಫ್ರೆಂಡ್ಸ್, ಇದೇ ಫಸ್ಟ್ ಟೈಮು ನಾನು ಮಾತಾಡಿ ಬಿಡ್ತಾ ಇರೋದು. ನನಗೂ ಮಾತಾಡೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದರು, ತಾಯಿ ತಂದೆ, ನಮಗೂ ಏನೋ ಆಸೆ ಬಿಡಬೇಕು ಅಂತ. ನಾನು ಯಾವುದು ಬರೀ ಕುಕ್ಕಿಂಗ್ ಮಾಡೋಕ್ಕೆ ಮಾತ್ರ ಇದು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ, ಆಮೇಲೆ ನೀರು ಹಾಕೋಣ. ಮುಚ್ಚಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು 5 ನಿಮಿಷ 5 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡಿ, ಕಲಿಸ್ತಾ ಇದ್ದೀನಿ. ಎಣ್ಣೆ ಎಲ್ಲ ಒಂದು ಸೈಡ್ ಬಂದಿದೆ, ಮಸಾಲೆ ಚೆನ್ನಾಗಿ ಹಿಡ್ದಿದೆ. ಇವಾಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹಿಂಡಿಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, 2 ನಿಂಬೆಹಣ್ಣು ಹಾಕಿದ್ದೀನಿ ನಾನು. ಆಮೇಲೆ ಮೊಸರು 1 ಕಪ್ ಹಾಕ್ತಾಯಿದ್ದೀನಿ. ಮೊಸರು 1 ಕಪ್ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ. ಮಸಾಲೆ ಯಾರು ಅಷ್ಟೇ ವೇಸ್ಟ್ ಮಾಡ್ಕೊಬೇಡಿ. ಯಾಕಂದರೆ ಕಷ್ಟ ಬಿದ್ದು ತೊಗೊಂಡು ಬರ್ತೀರಿ. 1 ರೂಪಾಯಿನೂ ಇಟ್ಟು ನೀವು ಏನೋ ಒಂದು ಮಾಡೋಣ ಅಂತ ಇದು ಮಾಡ್ತಾಯಿದ್ದೀರಿ. ಕಲಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ. ಫ್ರೆಂಡ್ಸ್, ಇವಾಗ ಮುಚ್ಚಳ ಎತ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ಉಪ್ಪು ಖಾರ ಎಲ್ಲ ಇಟ್ಕೊಂಡಿದೆ. ಯಾಕಂದರೆ ನಮ್ಗೆ ಟೇಸ್ಟು ಮಟನ್ಗೆ ಉಪ್ಪು ಖಾರ ಹಿಡಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಇವಾಗ ಅದಕ್ಕೆ ಅಳತೆಯಾಗಿ ನೀರು ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಕಾಯಿ ನೀರು ಹಾಕ್ತಾಯಿದ್ದೀನಿ. ನಾನು 4 ಕಪ್ ರೈಸ್ ಇಟ್ಕೊಂಡಿದ್ದೀನಿ. 8 ಕಪ್ಪು ನೀರು ಹಾಕ್ತಾಯಿದ್ದೀನಿ. 1 2 3
3 4 5 ಹಾಕಿದ್ದೀನಿ. ಆಲ್ರೆಡಿ 8 ಕಪ್ ಹಾಕಬೇಕಾಗಿತ್ತು, ನಾನು 5 ಹಾಕಿದ್ದೀನಿ. ಆಲ್ರೆಡಿ ಅದರಲ್ಲಿ 2 ಇತ್ತು, ಅದಕ್ಕೆ ನಾನು 5 ಕಪ್ ಹಾಕಿದ್ದೀನಿ. 5, 6, 7 7ಗೆ ಸರಿ ಹೋಗುತ್ತೆ. ರೈಸು ಚೆನ್ನಾಗಿ ಬರುತ್ತೆ. ಟೇಸ್ಟ್ ನೋಡೋಣ. ಇವಾಗ ಮುಚ್ಚಳ ಇಡ್ತಾ ಇದ್ದೀನಿ. ನೀವೇ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಹಾಕ್ತೀನಿ. ಈ ಥರ ಚೆನ್ನಾಗಿ ಕುದೀತಾ ಇದೆಯೇ. ಈಗ ಅಕ್ಕಿ ಹಾಕ್ತೀನಿ. ಚೆನ್ನಾಗಿ ಕುದಿದ್ರೆ ಉಪ್ಪು ಖಾರ ಎಲ್ಲ ಮಟನ್ಗೆ ಚೆನ್ನಾಗಿ ಹಿಡಿತೈತೆ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಬಿರಿಯಾನಿ ಅಂತೀರಿ ನಾವು ಮನಸ್ಸಿಕ್ಕಿ ಚೆನ್ನಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕಿ ಮಾಡಿದ್ರೇ ಟೇಸ್ಟು. ನಾವು ಬರೀ ಬಾಯಿ ಮಾತಿನಲ್ಲಿ ಬಿರಿಯಾನಿ ಮಾಡ್ತೀರಿ ಅಂದ್ಕೊಂಡು ಮಾಡಿದ್ರೆ ಅದು ಟೇಸ್ಟ್ ಇರಲ್ಲ. ಮನಸ್ಸು ಬಿರಿಯಾನಿ ಮೇಲೇ ಇಟ್ಟು ಮಾಡಬೇಕು, ಆವಾಗಲೇ ಚೆನ್ನಾಗಿರೋದು. ಒಂದು ಸರಿ ಮಾಡಿ ಈ ಟೇಸ್ಟು ಚೆನ್ನಾಗಿದ್ರೆ ಲೈಕ್ ಕೊಡಿ, ನಿಮಗೆ ಗೊತ್ತಾಗತ್ತೆ ಯಾವ ಥರ ಮಾಡಿದ್ದಾರಂತ. ಹೊಸ ಚಾನಲ್ ಇದು, ಒಂದು ಸರಿ ಟ್ರೈ ಮಾಡಿ ನೀವು. ಅಕ್ಕಿ ಹಾಕಿದ್ದೀನಿ, ಇವಾಗ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಹಂಗೇ ಕಲಿಸ್ಕೊಂಡೇ ಇರಬೇಕು. ಅಷ್ಟೇ ದಮ್ಮಿಗೆ ಬಿಡಬಾರ್ದು, ಸ್ವಲ್ಪ ಕುದೀಲಿ ಚೆನ್ನಾಗಿ. ಆಮೇಲೆ ನೀರೆಲ್ಲ ಸ್ವಲ್ಪ ಇಮ್ಮರಿದ ಮೇಲೆ ಆಮೇಲೆ ದಮ್ಮಿಗೆ ಹಾಕೋಣ, ಆವಾಗ ಸರಿ ಹೋಗುತ್ತೆ. ಫ್ರೆಂಡ್ಸ್ ನೋಡಿ, ರೈಸ್ ಎಲ್ಲನೂ ಚೆನ್ನಾಗಿ ಬೆಂದಿದೆ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಥ್ಯಾಂಕ್ ಯು.